ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ವಿಚಾರಣೆ ಬಳಿಕ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ವಿಚಾರಣೆ ಪೂರ್ಣಗೊಂಡ ಬಳಿಕ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಉಡುಪಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಎಎಸ್ಪಿ ಸುಧಾಕರ್ ನಾಯಕ್ ಅವರ ನೇತೃತ್ವದಲ್ಲಿ ತಿಮರೋಡಿ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಬ್ರಹ್ಮಾವರ ಠಾಣೆ ಬಳಿಯಲ್ಲಿ ಅವರ ಬೆಂಬಲಿಗರು ಭಾರೀ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಠಾಣೆ ಒಳಗಡೆ ಹೋಗೋದಕ್ಕೂ ಕೂಡ ತಿಮರೋಡಿ ಅವರ ಬೆಂಬಲಿಗರು ಯತ್ನ ಮಾಡಿದಂತಹ ಒಂದು ಘಟನೆ ಕೂಡ ನಡೆದಿದೆ. ಬ್ರಹ್ಮಾವರ ಠಾಣೆ ಮುಂಭಾಗದಲ್ಲೇ ಪೊಲೀಸರು ಅವರನ್ನು ತಡೆದಿದ್ದಾರೆ. ಪೊಲೀಸರ ಜೊತೆಗೆ ಬೆಂಬಲಿಗರೂ ಕೂಡ ವಾಗ್ವಾದ ನಡೆಸಿದ್ದಾರೆ. ಇನ್ನು ಪೊಲೀಸರ ಜೊತೆಗೆ ಅವರ ಬೆಂಬಲಿಗರು ವಾಗ್ವಾದ ನಡೆಸ್ತಾ ಇದ್ದಾರೆ. ಒಂದು ಭಾರಿ ಹೈ ಡ್ರಾಮಾ ಕೂಡ ನಡೀತು. ಅವರ ಬೆಂಬಲಿಗರು ಪೊಲೀಸ್ ಠಾಣೆ ಒಳಗೆ ನುಗ್ಗೋದಕ್ಕೂ ಪ್ರಯತ್ನ ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಿರಂತರವಾಗಿ ಹೋರಾಟ, ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು. ಇಡೀ ರಾಜ್ಯದಾದ್ಯಂತ ಬೆಂಬಲಿಗರನ್ನು ಕೂಡ ಹೊಂದಿದ್ದಾರೆ. ಆದರೆ ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ವಿಚಾರಣೆ ಮಾಡಿದ ಬಳಿಕ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಡುಪಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ವಿಚಾರಣೆ ಬಳಿಕ ಒಂದು ವೇಳೆ ಬಂಧನ ಮಾಡಿದರೂ ಕೂಡ ಯಾವ ಕಾರಣಕ್ಕೆ ಬಂಧನ ಮಾಡಲಾಗ್ತಾ ಇದೆ, ಸೆಕ್ಷನ್ಗಳು ಯಾವುದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅವರ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯ ಈಗ ಅವರನ್ನು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಆದ ಬಳಿಕ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಏನು ಹೇಳೋದಕ್ಕಾಗಲ್ಲ. ವಿಚಾರಣೆ ಮಾಡಬೇಕಾಗತ್ತೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಸ್ಪಂದಿಸ್ತಾ ಇಲ್ಲ ಅಥವಾ ಏನನ್ನೋ ಮುಚ್ಚಿಡ್ತಾ ಇದ್ದಾರೆ. ಈ ರೀತಿಯ ಒಂದು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಬಹುದಾಗತ್ತೆ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಣೆ ಮಾಡೋದಕ್ಕೂ ಕೂಡ ಅವರನ್ನು ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆಯನ್ನು ಮುಂದುವರಿಸಬಹುದಾಗತ್ತೆ. ಆದರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ನಾವು. ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಬಿಜೆಪಿಯವರು ಕಾರಣ ಆಗ್ತಾರೆ. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಬಿಜೆಪಿಯವರು ಕಾರಣ ಆಗ್ತಾರೆ. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಬಿಜೆಪಿಯವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆ ಬಳಿಕ ಅವರ ಬಂಧನ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಹೌದು, ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿ ಇವತ್ತು ಬ್ರಹ್ಮಾವರ ಪೊಲೀಸರು ಅವರನ್ನು ತಮ್ಮ ಮನೆಯಿಂದಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ಹೋಗಿರುವಂಥದ್ದು. ಈಗಾಗಲೇ ಪೊಲೀಸ್ ಠಾಣೆಯಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಚಾರಣೆ ಸರಿಸುಮಾರು 2 ಗಂಟೆಗಳಿಂದ ನಿರಂತರವಾಗಿ ನಡೀತಾ ಇದೆ. ವಿಚಾರಣೆಯ ಬಳಿಕ ತನಿಖಾಧಿಕಾರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಬಹುತೇಕ ಕಂಡು ಬರ್ತಾ ಇದೆ. ಇನ್ ಕೇಸ್ ಅರೆಸ್ಟ್ ಮಾಡಿದರೆ ನಾಳೆವರೆಗೂ ಕೂಡ ಅವರನ್ನು ಮಧ್ಯಾಹ್ನದವರೆಗೂ ಕೂಡ ಕೋರ್ಟ್ಗೆ ಹಾಜರು ಮಾಡುವಂಥ ಅವಕಾಶ ಇದೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧನ ಮಾಡ್ತಾರಾ ಅಥವಾ ಇವತ್ತು ಬಿಟ್ಟು ಕಳಿಸ್ತಾರಾ ಅನ್ನೋದೇ ಈಗ ಸದ್ಯ ಮೂಡಿರುವಂತಹ ಕುತೂಹಲ. ಯಾಕಂದ್ರೆ ನಿನ್ನೆಯಿಂದ ಅವರಿಗೆ 2 ನೋಟಿಸನ್ನು ನೀಡಿದ್ರು ಕೂಡ ಯಾವುದಕ್ಕೂ ಸರಿಯಾದ ಸ್ಪಂದನೆಯನ್ನ ನೀಡಿಲ್ಲ ಅನ್ನುವಂಥ ಆರೋಪದಡಿ ಇವತ್ತು ಅವರನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಡುಪಿ ಜಿಲ್ಲೆಯ ASP DYSP ಸೇರಿದಂತೆ
ಕಾರ್ಕಳ, ಮಣಿಪಾಲ ಮತ್ತು ಬ್ರಹ್ಮಾವರದ ಪೊಲೀಸ್ ಠಾಣೆಯ ಪೊಲೀಸರು ಸುಮಾರು 10 ಪೊಲೀಸ್ ವಾಹನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಉಜಿರೆಯ ನಿವಾಸಕ್ಕೆ ಆಗಮಿಸಿದ್ದಾರೆ. ತಿಮರೋಡಿ ನಿವಾಸಕ್ಕೆ ಆಗಮಿಸಿ ಅಲ್ಲೂ ಕೂಡ ಒಂದಷ್ಟು ಹೊತ್ತುಗಳ ಕಾಲ ಒಂದು ಹೈಡ್ರಾಮಾ ಅನ್ನುವಂಥದ್ದೇ ನಡೆದಿತ್ತು. ಮೊದಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿಲ್ಲ ಅನ್ನುವಂಥ ವಿಚಾರವನ್ನು ಮನೆಯವರು ಹೇಳಿದರು, ಅವರ ಪರವಾಗಿರುವಂಥ ವಕೀಲರು ಹೇಳಿದರು. ಆದರೆ ಪೊಲೀಸರು ನಾವು ಕೇವಲ ಅವರನ್ನ ವಿಚಾರಣೆಗೆ ಮಾತ್ರ ಕರ್ಕೊಂಡು ಹೋಗ್ತಾ ಇರೋದು ಅನ್ನುವಂಥದ್ದನ್ನು ಹೇಳಿದ್ರು ಕೂಡ ಅವರು ಬಿಟ್ಕೊಡೋದಿಲ್ಲ. ಬಳಿಕ ಸಾಕಷ್ಟು ಹೊತ್ತುಗಳ ಕಾಲ ಈ ಮಾತು ಚರ್ಚೆಗಳು ನಡೆದು ಒಂದು ನಿರ್ಧಾರಕ್ಕೆ ಹೋರಾಟಗಾರರು ಬರ್ತಾರೆ. ಅಂದರೆ ಗಿರೀಶ್ ಮಠಣ್ಣನವರ್ ಸೇರಿದಂತೆ ಮಹೇಶ್ ಶೆಟ್ಟಿ ಪರವಾಗಿರುವಂಥ ವಕೀಲರು, ನಾವು ಅವರನ್ನು ನಮ್ಮ ಸಮ್ಮುಖದಲ್ಲೇ ನಮ್ಮ ಖಾಸಗಿ ವಾಹನದಲ್ಲೇ ಕರೆದುಕೊಂಡು ಬರ್ತೀವಿ ಮತ್ತು ನೀವು ಅರೆಸ್ಟ್ ಮಾಡೋದಿಲ್ಲ ಅನ್ನುವಂಥ ಭರವಸೆ ಕೊಟ್ಟರೆ ಮಾತ್ರ ನಾವು ಅವ್ರನ್ನ ಕರ್ಕೊಂಡು ಬರ್ತೀವಿ ಅನ್ನುವಂಥ ರೀತಿಯ ವಿಚಾರಗಳನ್ನು ಕೂಡ ಹೇಳ್ತಾರೆ. ಇದೆಲ್ಲವೂ ಕೂಡ ನಡೆದು ಬಳಿಕ ಅವರ ಖಾಸಗಿ ಕಾರಿನಲ್ಲಿ ಅವರು ಬೆಳ್ತಂಗಡಿಯ ಉಜಿರೆಯಿಂದ ಉಡುಪಿ ಜಿಲ್ಲೆಯ ಬ್ರಹ್ಮಾವರದವರೆಗೂ ಕೂಡ ಅವರ ಖಾಸಗಿ ಕಾರಿನಲ್ಲೇ ಹೋಗಿರೋದು. ಈಗಾಗಲೇ ಪೊಲೀಸ್ ಠಾಣೆಯ ಒಳಗಡೆ ಮಹೇಶ್ ಶೆಟ್ಟಿ ತಿಮರೋಡಿಯ ವಿಚಾರಣೆ ನಡೀತಾ ಇದೆ. ಇತ್ತ ಸ್ಟೇಷನ್ನ ಸುತ್ತಮುತ್ತ ಅವರ ಅಭಿಮಾನಿಗಳು, ಬೆಂಬಲಿಗರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರ್ತಾರೆ ಮತ್ತು ಈಗಾಗಲೇ ಸೇರ್ತಾ ಇದ್ದಾರೆ ಕೂಡ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮತ್ತು ಉಡುಪಿ ಜಿಲ್ಲೆಯ SP ಹರಿರಾಮ್ ಶಂಕರ್ ಅವರು ಕೂಡ ಇವರನ್ನ ವಶಕ್ಕೆ ಪಡೆಯುವುದರ ಕುರಿತು ಈಗಾಗಲೇ ಕ್ಲಾರಿಟಿಯನ್ನು ನೀಡಿದ್ದಾರೆ. ಪುನರಾವರ್ತಿತ ಒಂದು ಅಪರಾಧವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಂದರೆ ಹ್ಯಾಬಿಚುವಲ್ ಅಫೆಂಡರ್ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಕಾರಣಗಳನ್ನು ನೀಡಿರೋದು. ಈ ಹಿಂದೆ ಇದೇ ತರ ವಿವಾದಾತ್ಮಕ ಹೇಳಿಕೆ, ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ ವಿಚಾರವಾಗಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರು ಕೂಡ ಅದೆಲ್ಲವನ್ನ ಮೀರಿ ಮತ್ತೆ ಪದೇ ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ ಅನ್ನೋದು. ಮತ್ತು ನೋಟಿಸ್ ನೀಡಿದ್ರು ಕೂಡ ಹಾಜರಾಗಿರಲಿಲ್ಲ. ಇವತ್ತು 9 ಗಂಟೆಯ ಒಳಗೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಅಂತ ಹೇಳಲಾಗಿದ್ರು ಕೂಡ ಅವರು ಬಂದಿರಲಿಲ್ಲ ಅನ್ನುವಂಥ ವಿವಿಧ ವಿಚಾರಗಳನ್ನು ಇಟ್ಟು ಅವರನ್ನ ಬಂಧನ ಮಾಡಲಾಗಿದೆ. ಮತ್ತು ಈಗ ಹಾಕಿರುವಂಥ ಸೆಕ್ಷನ್ ಆಧಾರದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರೊವಿಷನ್ ಕೂಡ ಇದೆ. ಹಾಗಾಗಿ ಮೇಲ್ನೋಟಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸಂತೋಷ್, ಈಗ ಮತ್ತೊಂದೆಡೆ ನಾವು ಹೋರಾಟಗಾರನ್ನು ಕೂಡ ನೋಡ್ತಾ ಇದ್ದೀವಿ. ಪೊಲೀಸ್ ಠಾಣೆ ಒಳಗಡೆ ನುಗ್ಗೋದಕ್ಕೂ ಕೂಡ ಪ್ರಯತ್ನ ನಡೀತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸ್ಥಳದಲ್ಲಿ ಪೊಲೀಸರ ಬಿಗಿ ಭದ್ರತೆ ಯಾವ ರೀತಿಯಾಗಿದೆ, ಬೆಂಬಲಿಗರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಹೌದು ಸಂತೋಷ್, ಇಲ್ಲಿಂದ ಬ್ರಹ್ಮಾವರ ತಲುಪುವವರೆಗೂ ಕೂಡ ದಾರಿ ಮಧ್ಯದಲ್ಲಿ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಅನೇಕ ಕಾರ್ಯಕರ್ತರು ನಿಂತು ಜಯಘೋಷವನ್ನು ಹಾಕೋದು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಮತ್ತು ವಾಹನದ ಹತ್ತಿರ ಹೋಗಿ ಅವರಿಗೆ ಅಂದರೆ ಒಂದು ರೀತಿ ಮುತ್ತಿಗೆ ಹಾಕುವ ರೀತಿಯಲ್ಲೇ ಅಲ್ಲಿ ಪಕ್ಕದಲ್ಲಿ ನಿಂತಿದ್ದದನ್ನು ಕೂಡ ಗಮನಿಸಿದ್ವಿ. ಇದೇ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ಕೂಡ ಒಂದು ಜಾಣ್ಮೆಯ ನಡೆಯನ್ನು ಇಟ್ಟಿದೆ. ಬಹಳ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಒಂದು ಎಕ್ಸ್ಕಾಟ್ ಮಾದರಿಯಲ್ಲೇ ಅವರನ್ನು ಇವತ್ತು ಕರೆದುಕೊಂಡು ಹೋಗಲಾಗಿದೆ. ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲೂ ಕೂಡ ಸುಮಾರು 8 ರಿಂದ 10 ಪೊಲೀಸ್ ವಾಹನಗಳು ಇತ್ತು. ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕಾರು ಹೋಗ್ತಾ ಇತ್ತು. ಮತ್ತು ಕಾರ್ಕಳ ಆಗಿರ್ಬೋದು, ಬೇರೆ ಭಾಗಗಳಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಸೇರಿ ಕೈ ಬೀಸ್ತಾ ಇದ್ದಿದ್ದನ್ನು ಕೂಡ ಗಮನಿಸಬಹುದು. ಮತ್ತು ಬ್ರಹ್ಮಾವರ ಆಗಿರಬಹುದು, ಕುಂದಾಪುರ ಭಾಗದಲ್ಲೂ ಕೂಡ ಈ ಹಿಂದೆ ನಡೆದಂಥ ಹೋರಾಟದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲ ವ್ಯಕ್ತವಾಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ರು. ಹಾಗಾಗಿ ಇವತ್ತು ಕೂಡ ಆ ಭಾಗದಲ್ಲಿ ಅವರಿಗೆ ಅಭಿಮಾನಿಗಳು ಜಾಸ್ತಿ ಇರುವಂಥ ಕಾರಣದಿಂದಾಗಿ ಆ ಠಾಣೆಯ ಸುತ್ತಮುತ್ತ ಅವರು ಬಂದು ಸೇರ್ತಾರೆ. ಕಾನೂನು ಸುವ್ಯವಸ್ಥೆ ಏನಾದರೂ ಹಾಳಾಗುವಂಥ ಸಾಧ್ಯತೆ ಇದೆ, ಅವರು ಉದ್ರೇಕ ಅಥವಾ ಏನು ಒಳಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ, ಆಕ್ರೋಶಕ್ಕೆ ಒಳಗಾಗಬಹುದು ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಪೊಲೀಸರಿಗಿತ್ತು. ಅದೇ ಕಾರಣಕ್ಕೋಸ್ಕರ ಅಲ್ಲಿ ಬಿಗಿ ಪೊಲೀಸ್ ಬಸ್ತನ್ನು ನಿಯೋಜನೆ ಮಾಡಲಾಗಿದೆ ಮತ್ತು ಪೊಲೀಸ್ ಠಾಣೆಯ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಹೇಳ್ತಾ ಇದ್ರು ಅವರನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ, ಅಂದರೆ ವಿಚಾರಣೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ನನ್ನ ಜೀವಕ್ಕೆ ಏನೇ ಆದರೂ ಅದಕ್ಕೆ ಸರ್ಕಾರವೇ ಹೊಣೆ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಹೀಗಾಗಿ ರಸ್ತೆಯುದ್ದಕ್ಕೂ ಅವರ ಅಭಿಮಾನಿಗಳು ಕೂಡ ನೆರೆದಿದ್ರು. ಒಂದು ತೀವ್ರ ಆಕ್ರೋಶ ಇವತ್ತು ವ್ಯಕ್ತವಾಗ್ತಾ ಇತ್ತು. ಈ ನಡುವೆ ಬೆಂಬಲಿಗರು ಪೊಲೀಸ್ ಠಾಣೆಗೆ ನುಗ್ಗುವಂತಹ ಒಂದು ಪ್ರಯತ್ನ ಕೂಡ ನಡೀತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಪೊಲೀಸ್ ಠಾಣೆಯ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಮತ್ತೊಂದೆಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕರೆದೊಯ್ಯುವಂತಹ ಸಂದರ್ಭದಲ್ಲೂ ಕೂಡ ಭಾರೀ ಭದ್ರತೆ ಕೈಗೊಳ್ಳಲಾಗಿತ್ತು. ಇನ್ನು ವಿಚಾರಣೆ ನಡೀತಾ ಇದೆ, ಅವಶ್ಯಕತೆ ಬಿದ್ದರೆ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಅರೆಸ್ಟ್ ಮಾಡೋದಕ್ಕೆ
ಕಾರಣಗಳನ್ನು ಕೂಡ ಸ್ಪಷ್ಟೀಕರಣವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗತ್ತೆ. ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ವಾ ಅಥವಾ ಏನನ್ನಾದರೂ ಮುಚ್ಚಿಡ್ತಾ ಇದ್ದಾರಾ, ಏನು ಆರೋಪ ಎತ್ತ ಎಲ್ಲವನ್ನೂ ಕೂಡ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗತ್ತೆ.